ಅಹಲ್ಯಾಬಾಯಿ ಮನಸ್ಸಿನಲ್ಲಿ ಬಾಜಿರಾವ್ ಮತ್ತೆ ಮಸ್ತಾನಿಯ ಕಥೆಯ ಬಗ್ಗೆ ಬಹಳ ರೀತಿಯಾದಂಥ ಒಂದು ಕ್ಯೂರಿಯಾಸಿಟಿ ಮತ್ತೆ ಒಂದು ಬೇಸರ. ಖಾಂಡೇರಾವ್ ಸಡನ್ ಆಗಿ ಬರ್ತಾರೆ, ಬಂದು ಅಹಲ್ಯಾಬಾಯಿಯನ್ನು ಪ್ರಶ್ನೆ ಮಾಡ್ತಾರೆ. ಖಜಾನೆಯಿಂದ ತಗೊಳ್ಬೇಕು ನನ್ನ ಲೆಕ್ಕದಲ್ಲಿ ಅಂತಂದ್ರೆ ನಿನ್ನ ಪರ್ಮಿಷನ್ ಬೇಕು ಅನ್ನೋದನ್ನ ಅಕೌಂಟೆಂಟ್ ಹೇಳಿದ್ದಾರೆ. ದಿಟ್ಟವಾಗಿ ಎದುರಿಸಿ ನಿಂತು ನಿನಗೆ ನನ್ನ ಕಡೆಯಿಂದ ಅಪ್ರೂವ್ ಮಾಡಕ್ ಆಗೋದಿಲ್ಲ, ನೀನು ತಾಯಿ ಹತ್ರ ಹೋಗಿ ಕೇಳು ಅಂತ ಹೇಳಿದಾಗ ಎಷ್ಟು ಧೈರ್ಯ ಬೇಕು ಆ ಹುಡುಗಿಗೆ. ನಮಸ್ಕಾರ, ನಾನು ಡಾಕ್ಟರ್ ವರುಣ್ ಮೂರ್ತಿ, ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನಿನ ಫೌಂಡರ್ ಮತ್ತೆ ಸೆಕ್ರೆಟರಿ. ಅಹಲ್ಯಾಬಾಯಿ ಹೋಲ್ಕರ್, ಕರ್ಮಯೋಗಿನಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನದ ಚರಿತ್ರೆಯನ್ನು ನಾವು ನೋಡ್ತಾ ಇದ್ವಿ. ಅಹಲ್ಯಾಬಾಯಿ ನಾವು ಕಳೆದ ಸರ್ತಿ ನಿಲ್ಲಿಸಿದಾಗ ತನ್ನ ಗಂಡನಿಗೆ ಅರಮನೆಯಲ್ಲಾಗಲಿ ತನ್ನ ಸಂಬಂಧಿಕರಲ್ಲಾಗಲಿ ಯಾವುದೇ ರೀತಿಯಾದ ಗೌರವ ಇಲ್ಲ ಅನ್ನೋದನ್ನು ಅರಿತು ಗಂಡನ ಚಟಗಳಿದಕ್ಕೆ ಕಾರಣ ಅನ್ನೋದನ್ನು ತಿಳ್ಕೊಂಡು ಗಂಡನಿಗೆ ಚಟಗಳಿಂದ ಬಿಡುಗಡೆ ಮಾಡಬೇಕು ಮತ್ತು ತನ್ನ ಮರ್ಯಾದೆಯನ್ನು ಹೆಚ್ಚು ಮಾಡೋ ರೀತಿ, ಗಂಡನ ಮರ್ಯಾದೆಯನ್ನು ಹೆಚ್ಚು ಮಾಡೋ ರೀತಿ ಪ್ರಯತ್ನ ಪಡಬೇಕು ಅನ್ನೋ ಸಂಕಲ್ಪ ಮಾಡಿರ್ತಾರೆ. ಇದೆಲ್ಲ ನಡೀತಾ ಹೋಗುತ್ತೆ, ಮುಂದುವರಿತಾ ಹೋಗ್ತಾ ಜೀವನ ನಡೀತಾ ಹೋದಂಗೆ ಸುಮಾರು 3-4 ವರ್ಷಗಳು ಕಳೆದೋಗುತ್ತೆ. ಮಲ್ಹರ್ ರಾವ್ ಹೋಲ್ಕರ್ ಅಂದರೆ ಅಹಲ್ಯಾಬಾಯಿಯವರ ಮಾವ ಮಲ್ಹರ್ ರಾವ್ ಹೋಲ್ಕರ್ ಹಲವಾರು ಯುದ್ಧಗಳಲ್ಲಿ ಭಾಗಿಯಾಗ್ತಾರೆ. ಬಾಜಿರಾವ್ ಪೇಶ್ವಾ ಜೊತೆಗೆ ಹಲವಾರು ಯುದ್ಧಗಳು ಅದರಲ್ಲೆಲ್ಲ ಭಾಗಿಯಾಗಿ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೆ ಬಾಜಿರಾಯರಿಗೆ ಸಪೋರ್ಟ್ ಮಾಡ್ತಾ ಹೋದಾಗ 4 ವರ್ಷಗಳ ನಂತರ ಮಲ್ಹರ್ ರಾಯರು ವಾಪಸ್ ಬರ್ತಾರೆ. ಇಂಡೋರಿಗೆ, ತಮ್ಮ ಅರಮನೆಗೆ ವಾಪಸ್ ಬರ್ತಾರೆ. ಮಲ್ಹರ್ ರಾವ್ ಹೋಲ್ಕರ್ ವಾಪಸ್ ಬಂದಾಗ ಎಲ್ಲೆಲ್ಲೂ ಸಂಭ್ರಮ ಸಡಗರ. 4 ವರ್ಷದ ನಂತರ ವಾಪಸ್ ಬರ್ತಾ ಇದ್ದಾರೆ ನಮ್ಮ ರಾಜರು. ಸಂಭ್ರಮ, ಆಚರಣೆಗಳು, ಇದೆಲ್ಲದರ ಮಧ್ಯದಲ್ಲಿ ಅಹಲ್ಯಾಬಾಯಿಗೆ ತಮ್ಮ ಮಾವನ ವೀರಗಾಥೆಗಳು, ತಮ್ಮ ಶೌರ್ಯದ ಕಥೆಗಳು, ತಮ್ಮ ಯುದ್ಧದ ಕಥೆಗಳನ್ನು ಕೇಳಬೇಕು ಅನ್ನುವಂಥ ಆಸಕ್ತಿ. ಅಹಲ್ಯಾಬಾಯಿ ತನ್ನ ಪುಟ್ಟ ಮಗು, ಇನ್ನೂ ಚಿಕ್ಕ ಹುಡುಗಿನೇ, ಬಹಳ ಆಸಕ್ತಿಯಿಂದ ಮಲ್ಹರ್ ರಾಯರ ಕಥೆಗಳನ್ನು ಕೇಳೋದಕ್ಕೆ ಕೊಡ್ತಾಳೆ. ಮಲ್ಹರ್ ರಾಯರು ಕೂಡ ತಮ್ಮ ಸಂಪೂರ್ಣ ಕಥೆಗಳನ್ನು, ತಮ್ಮ ಯುದ್ಧದ ಕಥೆಗಳು, ಏನು ಸಮಸ್ಯೆಗಳು ಎದುರಾಯಿತು, ಯಾವ ರೀತಿ ಅದನ್ನೆಲ್ಲ ಓವರ್ಕಮ್ ಮಾಡಿದ್ರು, ಇದೆಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾರೆ ಅಹಲ್ಯಾಬಾಯಿಗಾದರೆ. ಆದರೆ ತಮ್ಮ ಹೆಂಡತಿ ಕೇಳಿದಾಗ ಮಾತ್ರ ಯುದ್ಧಕ್ಕೆ ಹೋದ್ವಿ, ಯುದ್ಧ ಮಾಡಿದ್ವಿ, ಗೆದ್ವಿ, ಇಷ್ಟು ಮಾತ್ರ ಹೇಳ್ತಾರೆ ಅನ್ನೋದನ್ನು ಹೇಳಿ ಹೆಂಡತಿ ಮಲ್ಹರ್ ರಾವ್ ಹೋಲ್ಕರ್ ಅವರಿಗೆ ಗೇಲಿ ಮಾಡ್ತಾರೆ. ಆಗ ಮಲ್ಹರ್ ರಾಯರು ಹೇಳ್ತಾರೆ, ಮುಂದೊಂದು ದಿನ ನಮ್ಮ ಹೋಲ್ಕರ್ ರಾಜ್ಯವನ್ನು ಸಶಕ್ತವಾಗಿ ನಡೆಸುವಂಥ ಸಾಮರ್ಥ್ಯ ಇರೋದು ಅಹಲ್ಯಾಬಾಯಿಗೆ. ಯಾವುದೇ ನಮ್ಮ ಗಂಡು ಮಕ್ಕಳಿಗೆ ಕಡಿಮೆ ಇಲ್ಲದಂತೆ ತಾನು ತರಬೇತಿಯನ್ನು ಪಡೆದಿದ್ದಾಳೆ. ಆರ್ಥಿಕ ವಿಚಾರಗಳಾಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ, ಯುದ್ಧದ ವಿಚಾರಗಳು, ಶಸ್ತ್ರಗಳನ್ನು ನಿಭಾಯಿಸೋದು, ರಾಜ್ಯವನ್ನು ನಡೆಸುವಂಥದ್ದು, ಅಧಿಕಾರವನ್ನು ನಡೆಸುವಂಥದ್ದು, ಅಧಿಕಾರಿಗಳನ್ನು ನಿಭಾಯಿಸುವಂಥದ್ದು, ಪ್ರಜೆಗಳ ಜೊತೆ ಅಂತ ನಡವಳಿಕೆ, ಒಡನಾಟ, ಎಲ್ಲದರಲ್ಲೂ ಅಹಲ್ಯಾಬಾಯಿ ನಮ್ಮ ರಾಜ್ಯವನ್ನು ಸಶಕ್ತವಾಗಿ ಮುನ್ನಡೆಸೋದಕ್ಕೆ ಯೋಗ್ಯಳಾಗಿದ್ದಾಳೆ. ಹಾಗಾಗಿ ಅವಳ ಜೊತೆಗೆ ಹೇಳುವಾಗ ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ಮಲ್ಹರ್ ರಾವ್ ಅವರು ಹೇಳ್ತಾರೆ. ಅಹಲ್ಯಾಬಾಯಿ ಮಲ್ಹರ್ ರಾವ್ನ ಕೇಳ್ತಾಳೆ, ನೀವು ಬಾಜಿರಾವ್ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅವ್ರನ್ನ ಭೇಟಿ ಆಗಬೇಕು ನಾನು ಅಂತ. ಮಲ್ಹರ್ ರಾವ್ ಹೇಳ್ತಾರೆ, ಮುಂದೊಂದು ದಿನ ಮಾಡಿಸ್ತೀನಿ ಮಗು ಅಂತ ಹೇಳಿ ಅಲ್ಲಿಗೆ ಸುಮ್ಮನಾಗ್ಬಿಡ್ತಾರೆ. ಅವರ ಹೆಂಡತಿ ಕೇಳಿದಾಗ ಅವ್ರು ಹೇಳ್ತಾರೆ, ಬಾಜಿರಾವ್ ತಮ್ಮ ಪತ್ನಿ ಮಸ್ತಾನಿ ಅನ್ನುವಂಥ ಪತ್ನಿ, ಅಂದರೆ ಒಂದು ಯುದ್ಧದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಬಾಜಿರಾವ್ ಪೇಶ್ವರವರಿಗೆ ತಮ್ಮ ಸ್ನೇಹಿತರು ಮಸ್ತಾನಿ ಅನ್ನುವಂಥ ತಮ್ಮ ಪುತ್ರಿಯನ್ನು ಮತ್ತು ಕೆಲವು ಹಣ ಮತ್ತು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಗೌರವಿಸಿರ್ತಾರೆ. ಮಸ್ತಾನಿ ಹಿಂದೂ ಅಪ್ಪ ಮತ್ತು ಮುಸಲ್ಮಾನ ತಾಯಿಗೆ ಹುಟ್ಟಿದಂಥ ಹುಡುಗಿ. ಹಾಗಾಗಿ ಅವಳನ್ನು ಒಪ್ಪೋದಕ್ಕೆ ಬಾಜಿರಾವ್ ಪೇಶ್ವನ ಮನೆಯಲ್ಲಿ ಯಾರೂ ತಯಾರಿರೋದಿಲ್ಲ. ಹಾಗಾಗಿ ಬಾಜಿರಾವ್ ಪೇಶ್ವ ಮಸ್ತಾನಿಯನ್ನು ಬೇರೆ ಅರಮನೆಯಲ್ಲಿಟ್ಟು ಅವರನ್ನು ಗೌರವದಿಂದ ಕಾಣ್ತಿರ್ತಾರೆ. ಯಾವಾಗ ಬಾಜಿರಾವ್ರವರಿಗೆ ತಮ್ಮ ಮಸ್ತಾನಿಯ ಮಗನನ್ನು, ಬಾಜಿರಾವ್ ಮತ್ತು ಮಸ್ತಾನಿಯ ಮಗನಿಗೆ ಉಪನಯನ ಮಾಡುವಂಥ ಸಂದರ್ಭ ಬರುತ್ತೋ ಆ ಟೈಮಲ್ಲಿ ಎಲ್ಲರ ವಿರೋಧಗಳನ್ನು ಎದುರಿಸಿ ಬಾಜಿರಾವರು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ತಾರೆ. ಈ ರೀತಿಯಾದ ಪರಿಸ್ಥಿತಿ ಇರೋ ಕಾರಣ ಅಹಲ್ಯಾಬಾಯಿಯನ್ನು, ಬಾಜಿರಾಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿಸೋದು ಸರಿ ಇಲ್ಲ ಅನ್ನೋದು ಮಲ್ಹರ್ ರಾವ್ರವರ ಅಭಿಪ್ರಾಯ ಆಗಿರುತ್ತೆ. ಇದೆಲ್ಲ ನಡೀತಾ ಇನ್ನೊಂದು 4-5 ತಿಂಗಳುಗಳಾಗೋ ಹೊತ್ತಿಗೆ ನಿಜಾಮನ ಮಗ ರಾಜಕೀಯವಾಗಿ ಸ್ವಲ್ಪ ಕಿರಿಕಿರಿಯನ್ನು ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಪೇಶ್ವರಿಗೆ ನಿಜಾಮನ ಮಗ ರಾಜಕೀಯವಾಗಿ ಕಿರಿಕಿರಿ ಮಾಡ್ತಿರ್ತಾನೆ. ಮಲ್ಹರ್ ರಾವ್ ಬಾಜಿರಾವ್ ಪೇಶ್ವರ ಆಪ್ತರಾಗಿರೋ ಕಾರಣ ಪೇಶ್ವರ ಸಪೋರ್ಟ್ಗೆ ಅಂತ ಮಲ್ಹರ್ ರಾವ್ ಹೋಗ್ತಾರೆ. ಮಲ್ಹರ್ ರಾವ್ರನ್ನು ಎಲ್ಲರೂ ಕಳಿಸ್ಕೊಡ್ತಾರೆ. ಮಲ್ಹರ್ ರಾವ್ರನ್ನು ಎಲ್ಲರೂ ಕಳಿಸ್ಕೊಟ್ಟಾಗ ಈ ಎಲ್ಲರಿಗೂ ಬೇಜಾರು, ಎಲ್ಲರಿಗೂ ಬೇಸರ ಆಗ್ತದೆ. ಮಲ್ಹರ್ ರಾವ್ ಹೋಗುವಾಗ ಪೇಶ್ವರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೊರಟ ಸಮಯದಲ್ಲಿ ಈ ಅಧಿಕಾರ, ಅಡ್ಮಿನಿಸ್ಟ್ರೇಷನನ್ನು ಅಹಲ್ಯಾಬಾಯಿಯ ಕೈಗೆ ಒಪ್ಪಿಸಿ ಅಹಲ್ಯಾಬಾಯಿಗೆ ಹೇಳ್ತಾರೆ, ನೋಡು ಮಗು, ಸರಿಯಾದ ರೀತಿಯಲ್ಲಿ ಖಜಾನೆಯನ್ನು ನಿಭಾಯಿಸೋದು ಭಾಳ ಮುಖ್ಯ. ಏಳಿಗೆಗೆ ಮತ್ತು ನಮ್ಮ ಸಂಪತ್ತನ್ನು ಬೆಳೆಸೋದಕ್ಕೆ ಖಜಾನೆಯನ್ನು ಹೇಗೆ ನಿಭಾಯಿಸ್ತೀವಿ ಅಂತ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಈ ಖಜಾನೆಯನ್ನು ನೀನು ಭಾಳ ಜವಾಬ್ದಾರಿಯಿಂದ ಖಜಾನೆಯನ್ನು ನಿಭಾಯಿಸುವಂಥ ಜವಾಬ್ದಾರಿ ಅಹಲ್ಯಾಬಾಯಿಗೆ ಕೊಟ್ಟು ಹೋಗ್ತಾರೆ. 15-16 ವರ್ಷದ ಹುಡುಗಿ, 16 ವರ್ಷದ ಹುಡುಗಿಗೆ ರಾಜ ತನ್ನ ಖಜಾನೆಯನ್ನು ನಿಭಾಯಿಸುವಂಥ ಜವಾಬ್ದಾರಿ ಕೊಡಬೇಕು ಅಂತಂದರೆ ಆ ಹುಡುಗಿಯಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು, ಆ ಹುಡುಗಿನಲ್ಲಿ ಎಷ್ಟು ಕಮಿಟ್ಮೆಂಟ್ ಇರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಈ ರೀತಿ ಅವರು ಹೊರಡ್ತಾರೆ. ಅದಾದ ನಂತರದಲ್ಲಿ ಕೆಲವು ದಿನಗಳಲ್ಲಿ ಅಹಲ್ಯಾಬಾಯಿ ಮನಸ್ಸಿನಲ್ಲಿ ಬಾಜಿರಾವ್ ಮತ್ತು ಮಸ್ತಾನಿಯ ಕಥೆಯ ಬಗ್ಗೆ ಬಹಳ ರೀತಿಯಾದಂಥ ಒಂದು ಕ್ಯೂರಿಯಾಸಿಟಿ
ಮತ್ತು ಒಂದು ಬೇಸರ. ಮಸ್ತಾನಿ ಕೂಡ ಒಂದು ರಾಣಿ, ಯುವರಾಣಿ ಆಗಿದ್ದಂಥವಳು, ರಾಜಮನೆತನದಲ್ಲಿ ಬೆಳೆದಂಥ ಹುಡುಗಿ, ಅವಳಿಗೆ ಈ ರೀತಿಯಾದಂಥ ಅವಮಾನಗಳನ್ನು ಅನುಭವಿಸಬೇಕು. ಅದೆಲ್ಲದರ ಮಧ್ಯದಲ್ಲಿ ಬಾಜಿರಾವ್ಗೆ ಅವಳ ಮೇಲಿರುವಂಥ ಪ್ರೀತಿ, ಇದು ಎಲ್ಲದೂ ಹಲವಾರು ವಿಚಾರಗಳ ಬಗ್ಗೆ ಅಹಲ್ಯಾಬಾಯಿಯನ್ನು ಯೋಚನೆ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಹೀಗೆ ಮುಂದುವರಿತಾ ಹೋಗುವಾಗ ಒಂದು ದಿನ ಅಹಲ್ಯಾಬಾಯಿಯ ಪತಿ ಖಾಂಡೇರಾವ್ ಸಡನ್ನಾಗಿ ಬರ್ತಾರೆ. ಬಂದು ಅಹಲ್ಯಾಬಾಯಿಯನ್ನು ಪ್ರಶ್ನೆ ಮಾಡ್ತಾರೆ. ನನಗೆ ಅಕೌಂಟೆಂಟ್ ಹೇಳಿದ್ರು ಇನ್ನು ಮುಂದೆ ಏನೇ ನಾನು ಹಣವನ್ನು ಖಜಾನೆಯಿಂದ ತಗೊಳ್ಬೇಕು ನನ್ನ ಲೆಕ್ಕದಲ್ಲಿ ಅಂತಂದರೆ ನಿನ್ನ ಪರ್ಮಿಷನ್ ಬೇಕು ಅನ್ನೋದನ್ನು ಅಕೌಂಟೆಂಟ್ ಹೇಳಿದ್ದಾರೆ ಅಂತ ಖಾಂಡೇರಾವ್ ಬಂದು ಅಹಲ್ಯಾಬಾಯಿಯನ್ನು ಪ್ರಶ್ನೆ ಮಾಡ್ತಾರೆ. ಅಹಲ್ಯಾಬಾಯಿ ಹೇಳ್ತಾರೆ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸಬೇಕು. ಬೇಜವಾಬ್ದಾರಿಯಿಂದ ನಾನು ನಿಭಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಲೆಕ್ಕಕ್ಕೆ ಎಷ್ಟು ಹಣ ಸಲ್ಲಬೇಕಿದೆಯೋ ಅಷ್ಟು ಹಣವನ್ನು ನೀವು ಬಳಸ್ಕೊಳ್ಬೋದು. ಅದನ್ನು ಮೀರಿ ಬಳಸಬೇಕು ಅಂತಂದರೆ ತಾಯಿಯವರ ಪರ್ಮಿಷನ್ ತಗೊಳ್ಳಿ, ನಾನು ಅಪ್ರೂವ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ರಾಜನ ಮಗ ತನ್ನ ಪತಿ 16 ವರ್ಷದ ಹುಡುಗಿ, ಈ ಹುಡುಗಿ ಹತ್ರ ಬಂದು ನನ್ನ ಲೆಕ್ಕದ ಹಣವನ್ನು ನನಗೆ ಕೇಳಿದಷ್ಟು ಕೊಡಬೇಕು ಅಂತ ಹೇಳಿದಾಗ ದಿಟ್ಟವಾಗಿ ಎದುರಿಸಿ ನಿಂತು ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ, ನಿನಗೆ ನನ್ನ ಕಡೆಯಿಂದ ಅಪ್ರೂವ್ ಮಾಡೋಕ್ಕಾಗೋದಿಲ್ಲ, ನೀನು ನಿನ್ನ ತಾಯಿ ಹತ್ರ ಹೋಗಿ ಕೇಳು ಅಂತ ಹೇಳಿದಾಗ ಎಷ್ಟು ಧೈರ್ಯ ಬೇಕು ಆ ಹುಡುಗಿಗೆ, ಎಷ್ಟು ಅಡ್ಮಿನಿಸ್ಟ್ರೇಟಿವ್ ಅಕ್ಯುಮೆನ್, ಆ ಚಾಕಚಕ್ಯತೆ ಎಷ್ಟಿರಬೇಕು, ಜವಾಬ್ದಾರಿಯ ಬಗ್ಗೆ ಎಷ್ಟು ಆ ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನೋದನ್ನು ನಾವು ಗಮನಿಸಬೇಕಿಲ್ಲಿ. ತಾಯಿ ಹತ್ರ ಹೋಗಿ ಖಾಂಡೇರಾವ್ ಕೇಳಿದಾಗ್ಲೂ ತಾಯಿ ಅದಕ್ಕೇನು ಒಪ್ಪೋದಿಲ್ಲ, ತಾಯಿ ಒಪ್ಪಿಗೆ ಕೊಡೋದಿಲ್ಲ, ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಇನ್ನೊಂದಷ್ಟು ದಿನಗಳಾದಮೇಲೆ ಖಾಂಡೇರಾವ್ ನೇರವಾಗಿ ಅಕೌಂಟೆಂಟ್ ಹತ್ರ ನುಗ್ಗಿ ಹೋಗಿ ನನಗೆ ಬೇಕಾದಷ್ಟು ಹಣವನ್ನು ಕೊಡಲೇಬೇಕು, ನೀನು ಯಾರು ಕೇಳೋದಕ್ಕೆ ಅನ್ನೋ ರೀತಿ ಪ್ರಶ್ನೆ ಮಾಡ್ತಾರೆ ಅಕೌಂಟೆಂಟನ್ನು. ಅದೇ ಸಮಯಕ್ಕೆ ಅಕೌಂಟೆಂಟ್ಗೆ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವರ ಅದೃಷ್ಟ ಅನ್ನೋ ರೀತಿಯಲ್ಲಿ ಅಹಲ್ಯಾಬಾಯಿ ಅದೇ ಸಮಯಕ್ಕೆ ಅಲ್ಲಿ ಬರ್ತಾರೆ. ಅಹಲ್ಯಾಬಾಯಿ ಬಂದು ಹೇಳ್ತಾರೆ, ನಿಮ್ಮ ವರ್ಷದ ಲೆಕ್ಕಕ್ಕೆ ಎಷ್ಟು ಹಣ ಸಲ್ಲಬೇಕಿದೆಯೋ ಅದನ್ನು ನೀವು 2 ತಿಂಗಳಲ್ಲಿ ಖಾಲಿ ಮಾಡಿದ್ದೀರಾ, ನಿಮಗೆ ಕೊಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಎದುರು ನಿಂತು ಮತ್ತೆ ಎದುರಿಸ್ತಾರೆ. ಖಾಂಡೇರಾವ್ಗೆ ಕೋಪ ಬಂದು ಲೆಕ್ಕದ ಪುಸ್ತಕವನ್ನು ತೆಗೆದು ಹರಿದು ಬಿಸಾಕ್ಕೊಡ್ತಾರೆ. ಅಹಲ್ಯಾಬಾಯಿ ದಿಟ್ಟವಾಗಿ ಅವರನ್ನು ಕಣ್ಣಿಟ್ಟು ನೋಡಿ ಅಕೌಂಟೆಂಟ್ಗೆ ಹೇಳ್ತಾರೆ, ಈ ರೀತಿಯಾದ ಉದ್ದಟತನವನ್ನು ತೋರಿಸಿದ್ದಕ್ಕೆ ಮತ್ತು ಒಂದು ಪ್ರಾಸೆಸ್ಸಿಗೆ ಗೌರವ ಕೊಡದೇ ಇರೋದಕ್ಕೆ 25 ಚಿನ್ನದ ನಾಣ್ಯಗಳ ಪೆನಾಲ್ಟಿ ಹಾಕಿ ಇವರಿಗೆ ಅಂತ ಗಂಡನಿಗೆ ಪೆನಾಲ್ಟಿ ಹಾಕ್ತಾರೆ. ಇದೆಲ್ಲ ರೋಮಾಂಚನ ಆಗುತ್ತೆ. ಒಂದು ನಾಯಕರು ಹೆಂಗಿರಬೇಕು, ತಮ್ಮ ಕರ್ತವ್ಯವನ್ನು ನಿಭಾಯಿಸೋದರಲ್ಲಿ ಯಾವುದೇ ಮುಲಾಜುಗಳಿರಬಾರ್ದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಸಿಗೋದಕ್ಕೆ ಸಾಧ್ಯ ಇದೆ ನಮಗೆ. ಹೆಣ್ಣು ಮಕ್ಕಳು ಅಡ್ಮಿನಿಸ್ಟ್ರೇಷನ್ಗೆ ಬರೋದೇ ಒಂದು ಪ್ರಶ್ನಾರ್ಥಕವಾದಂಥ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಕ್ಕರೆ ಅವರು ಸರಿಯಾಗಿ ನಿಭಾಯಿಸ್ತಾರೋ ಇಲ್ವೋ ಅನ್ನೋಂಥ ಪ್ರಶ್ನೆಗಳಿದ್ದಂಥ ಕಾಲದಲ್ಲಿ ತನ್ನ ಗಂಡನನ್ನು ಎದುರಿಸಿ ಗಂಡನಿಗೆ ಅಕೌಂಟೆಂಟಿನ ಮುಂದೆ ನೀನು ಒಂದು ವ್ಯವಸ್ಥೆಯನ್ನು ಧಿಕ್ಕಾರ ಮಾಡಿದೆಯಾ ಅನ್ನೋ ಕಾರಣಕ್ಕೆ ಪೆನಾಲ್ಟಿ ಹಾಕ್ತಾರೆ. ಖಾಂಡೇರಾವ್ ಇದರಿಂದ ರೊಚ್ಚಿಗೆದ್ದು ತನ್ನ ತಾಯಿ ಹತ್ರ ಹೋಗ್ತಾರೆ. ತಾಯಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಅಹಲ್ಯಾಬಾಯಿಗೆ ನಾನು ಒಂದು ಚೀಮಾರಿ ಹಾಕಿಸ್ತೀನಿ ಅನ್ನೋ ಉದ್ದೇಶದಿಂದ ಹೋದಾಗ ಆ ತಾಯಿ ಕೂಡ ನೀನು ಏನು ಮಾಡದೆ ಈ ಶಿಕ್ಷೆ ಅನುಭವಿಸೋದಕ್ಕೆ ಅನ್ನೋದನ್ನು ಕೇಳ್ತಾರೆ. ಖಾಂಡೇರಾವ್ಗೆ ದಿಗ್ಭ್ರಮೆ ಆಗೋಗುತ್ತೆ, ಅರೆ ಇವರು ಅಹಲ್ಯಾಬಾಯಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲಿಗೆ ಈ ಪ್ರಸಂಗ ಮುಗಿದೋಗ್ಬಿಡುತ್ತೆ. ತಾನು ಹೊರಟೋಗ್ತಾರೆ. ಖಾಂಡೇರಾವ್ ಹೋಗಬೇಕು ಅಂತ ಅಂದಾಗ ಇಲ್ಲಿ ಒಂದು ರಾಜ್ಯದ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಪರಿಸ್ಥಿತಿ, ಶಿಕ್ಷೆ ಕೊಡಬೇಕಾಗಿ ಬಂತು. ಆದರೆ ಗಂಡ ಕೋಪ ಮಾಡಿಕೊಂಡು ಹೋಗ್ತಾ ಇದ್ದಾನೆ, ಗಂಡನಿಗೆ ತನ್ನ ಮೇಲೆ ಜಿಗುಪ್ಸೆ ಬರುತ್ತೆ. ಗಂಡನಿಗೆ ತನ್ನ ಮೇಲೆ ಜಿಗುಪ್ಸೆ ಬಂದರೆ ತನ್ನ ಸಂಸಾರ ಹಾಳಾಗೋಗುತ್ತೆ. ಅಹಲ್ಯಾಬಾಯಿಯ ಒಂದು ಕ್ಷಿಪ್ರಗತಿಯ ಚಿಂತನೆ, ಎಷ್ಟು ಬೇಗ ಅವ್ರು ಯೋಚನೆ ಮಾಡ್ತಾರೆ ಅಂತಂದರೆ, ಗಂಡನನ್ನು ನಿಲ್ಲಿಸ್ಕೊಂಡು ತಮ್ಮ ಅತ್ತೆಯವ್ರಿಗೆ ಹೇಳ್ತಾರೆ, ನೋಡಿ ರಾಜ್ಯದ ಬೊಕ್ಕಸದಿಂದ ನಾನು ಇವ್ರಿಗೇನು ಕೊಡೋದಕ್ಕಾಗೋದಿಲ್ಲ, ಆದರೆ ನನ್ನ ಕಾರ್ಯಕ್ರಮದಲ್ಲಿ ಆಕೆ ದೊಡ್ಡವಳಾದಾಗ ಒಂದು ಕಾರ್ಯಕ್ರಮ ಮಾಡಿದಾಗ ತನಗೇನೆಲ್ಲ ಗಿಫ್ಟ್ ಬಂದಿತ್ತು, ತನಗೆ ಬಂದಿರುವಂಥ ಉಡುಗೊರೆಗಳಿಂದ ನಾನು ಅವ್ರಿಗೆ ಕೊಡ್ಬೋದು, ನಿಮ್ಮ ಒಪ್ಪಿಗೆ ಇದ್ದರೆ ಆ ಉಡುಗೊರೆಗಳನ್ನು ಇವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಖಾಂಡೇರಾವ್ ಖುಷಿಯಾಗುತ್ತೆ. ತನಗೆ ಬೇಕಾಗಿದ್ದೇನು ಚಟಗಳ ದಾಸನಿಗೆ ಹಣ ಸಿಕ್ಕರಾಯಿತು. ಹೆಂಡತಿ ತನಗೆ ಬಂದಿರುವಂಥ ಉಡುಗೊರೆಯನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳಿದಾಗ ನಾಚಿಕೆ ಆಗಬೇಕಿತ್ತು, ಆದರೆ ತನಗೆ ಖುಷಿ ಆಗುತ್ತೆ. ಅಹಲ್ಯಾಬಾಯಿ ಅವರ ಅತ್ತೆ ಖಜಾನೆಯಿಂದ ತಮ್ಮ ಖಜಾನೆಯಿಂದ ತಂದು ಕೆಲವು ಚಿನ್ನದ ನಾಣ್ಯಗಳನ್ನು ಖಾಂಡೇರಾವ್ ಕೊಡ್ತಾರೆ. ಆವಾಗಲೂ ಅವ್ರು ಹೇಳ್ತಾರೆ, ಇದರಲ್ಲಿ ನೀನು ಕೊಡಬೇಕಾಗಿರುವಂಥ ಪೆನಾಲ್ಟಿ 25 ಚಿನ್ನದ ನಾಣ್ಯಗಳನ್ನು ಕಟ್ಟಿ ಮಿಕ್ಕಿದ್ದನ್ನು ಬಳಸ್ಕೋ, ಅದರಲ್ಲೇ ನೀನು ಮುಗಿಸ್ಬೇಕು, ನಿನ್ನ ಈ ಲೆಕ್ಕವನ್ನು ನೀನು ಮುಗಿಸ್ಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಇಲ್ಲಿ ಬಹಳ ಶಕ್ತಿಶಾಲಿಯಾದ ಜವಾಬ್ದಾರಿಯುತ ಹೆಣ್ಣು ಮಕ್ಕಳನ್ನು ನೀವು ನೋಡ್ಬೋದು ಈ ಇಡೀ ಕುಟುಂಬದಲ್ಲಿ. ಅಹಲ್ಯಾಬಾಯಿ ಚಿಕ್ಕ ಹುಡುಗಿಯಾದರೂ ಅಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿ. ಮತ್ತು ಅವರ ಅತ್ತೆ ಮಲ್ಹರ್ ರಾವ್ರವರ ಹೆಂಡತಿ, ಅವರು ಕೂಡ ಯಾವುದೇ ರೀತಿ ಮಗನಿಗೆ ಪಕ್ಷಪಾತ ಮಾಡದಲ್ಲೇ, ಸೊಸೆ ಅಂತ ನೋಡದಲ್ಲೇ ಸರಿಯಾದದ್ದನ್ನೇ ಮಾಡಬೇಕು ಅನ್ನುವಂಥದ್ದು. ಮನೆಯ ಒಂದು ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ. ಒಂದು ನ್ಯಾಯಯುತವಾದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ, ಮನಸ್ಸಿನಲ್ಲಿ ಆದರ್ಶಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಮನೆಯಲ್ಲಿರುವಂತಹ ಜನಗಳು, ಅವರಲ್ಲಿರುವಂತಹ ನ್ಯಾಯ
ಬದ್ಧತೆ, ಕರ್ತವ್ಯ ಪ್ರಜ್ಞೆ ಇವೆಲ್ಲ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಈ ಜೀವನದ ಕಥೆಯಿಂದ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದಷ್ಟು ದಿನಗಳು ಆಗ್ತಾ 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 ಒಂದಿನ ಖಾಂಡೇರಾವ್ ಸೈನಿಕನ ತನ್ನ ಒಂದು ಯೂನಿಫಾರ್ಮ್ನಲ್ಲಿ ಬರ್ತಾರೆ. ಸೈನಿಕನ ವೇಷವನ್ನು ಧರಿಸ್ಕೊಂಡು ಬಂದು ಧೈರ್ಯವಾಗಿ ನಿಂತು ಹೇಳ್ತಾರೆ, ತಮ್ಮ ತಾಯಿಗೆ ಹೇಳ್ತಾರೆ, ಅಹಲ್ಯಾಬಾಯಿನೂ ಅಲ್ಲೇ ಇರ್ತಾರೆ, ಹೇಳ್ತಾರೆ, ನಾನಿನ್ನ ಜವಾಬ್ದಾರಿಯಿಂದ ನಡ್ಕೊಳ್ತೀನಿ, ನಾನು ನನ್ನ ತಂದೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತೀನಿ, ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆ ಒಂದು ಕಡೆ ಭಯ, ಅನುಮಾನ, ಏನಿದು ಹೊಸ ನಾಟಕ ಏನೋ ಶುರು ಮಾಡಿದ್ದಾನೆ ಅಂತ. ಆದರೆ ಆತ ಬಂದಿರುವಂತಹ ಆ ಒಂದು ಟಿ ವಿಯನ್ನು ನೋಡಿ ತಿದ್ದುಕೊಂಡಿದ್ದಾನೆ, ಈತನ ಮನಸ್ಸಿನಲ್ಲಿ ಪರಿವರ್ತನೆ ಆಗಿದೆ ಅನ್ನುವಂಥ ಒಂದು ಚಿಂತನೆ ಬರುತ್ತೆ. ತಾಯಿಯ ಕಣ್ಣಿನಲ್ಲಿ ಖುಷಿ, ಅಹಲ್ಯಾಬಾಯಿಯ ಮನಸ್ಸಿನಲ್ಲೂ ಕೂಡ ಒಂದು ಸಣ್ಣ ಆಸೆ ಹುಟ್ಟಕ್ಕೆ ಶುರು ಆಗುತ್ತೆ. ಇವನು ತಿದ್ದುಕೊತಾ ಇದ್ದಾನಪ್ಪ, ನನ್ನ ಸಂಸಾರನೂ ಸರಿ ಹೋಗುತ್ತೆ ಮತ್ತು ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆ ಇದೆಲ್ಲ ಆಗುತ್ತೆ. ಆತನಿಗೆ ಆರತಿ ಎತ್ತಿ ಕಳಿಸ್ಕೊಡ್ತಾರೆ. ಆತನನ್ನು ಕಳಿಸಿದ್ದಾದಮೇಲೆ ಅಹಲ್ಯಾಬಾಯಿಗೆ ಮನಸ್ಸಿನಲ್ಲಿ ಬಾಜಿರಾವ್ ಮತ್ತು ಮಸ್ತಾನಿಯ ಪ್ರೇಮ ಕಥೆಯ ಬಗ್ಗೆ ಇನ್ನೂ ಓಡ್ತಾನೆ ಇರುತ್ತೆ. ತನಗೆ ಯೋಚನೆ ಬರುತ್ತೆ, ತನ್ನನ್ನೂ ಮೀರಿ ಅಹಲ್ಯಾಬಾಯಿ ಆಕೆ ತನಗೆ ತಾನು ಹೇಳ್ಕೊತಾಳೆ, ನಾನೇನಂತ ಅಪ್ರತಿಮ ಸುಂದರಿ ಏನಲ್ಲ, ಆದರೆ ನನ್ನ ಗಂಡ ಇನ್ನೊಂದಷ್ಟು ಹೆಂಗಸರುಗಳನ್ನು ಮತ್ತೊಂದು ಅರಮನೆಯಲ್ಲಿಟ್ಟು ಅವರುಗಳ ಜೊತೆ ಜಾಸ್ತಿ ಕಾಲವನ್ನು ಕಳೆಯೋದಕ್ಕೆ ಏನು ಕಾರಣ, ಅವ್ರುಗಳನ್ನು ನಾನು ಭೇಟಿ ಮಾಡಬೇಕಲ್ಲ ಅಂತ ಅತ್ತೆಯವ್ರ ಹತ್ರ ಹೇಳ್ತಾರೆ. ಅತ್ತೆಯವ್ರ ಹತ್ರ ಏನು ಕಾರಣ ಇಟ್ಕೊಂಡು ಹೇಳ್ತಾರೆ, ಈಗ ಇನ್ನೊಂದು ಅರಮನೆಯಲ್ಲಿ ಖಾಂಡೇರಾವನ ಬೇರೆ ಹೆಂಡತಿಯರು ದಾಸಿಯರು ಅವ್ರ ಜೊತೆ ಸಂಪರ್ಕ ಇರುವಂಥವರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಖಾಂಡೇರಾವ್ ಈಗ ಯುದ್ಧಕ್ಕೆ ಹೋಗಿದ್ದಾನೆ ಅನ್ನೋ ವಿಚಾರವನ್ನು ತಿಳಿಸ್ಬೇಕು. ತಿಳಿಸಿ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಯೋಗಕ್ಷೇಮ ಮತ್ತು ನಿಮ್ಮ ಸೇಫ್ಟಿ ಇದೆಲ್ಲದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದಿದೆ ಅನ್ನೋದನ್ನು ತಿಳಿಸ್ಬರ್ತೀನಿ ಅಂತ ಹೇಳ್ತಾರೆ. ಅತ್ತೆಯವರು ಇನ್ನೊಂದು ಮಾತು ಹೇಳ್ತಾರೆ, ನೋಡಮ್ಮ, ನಮ್ಮ ಗಂಡಂದಿರ ಬಹುಪತ್ನಿಯರ ಜೊತೆಯಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ನಮ್ಮ ಗೌರವವನ್ನು ಕಾಪಾಡಿಕೊಂಡು ಜೀವನ ಮಾಡೋದನ್ನು ಕಲಿಬೇಕು. ನಿನ್ನ ಗೌರವವನ್ನು ನೀನು ಉಳಿಸ್ಕೋ, ನಿನ್ನ ಸ್ಥಾನವನ್ನು ನೀನು ಗಟ್ಟಿಯಾಗಿ ಹಿಡಿದಿಟ್ಕೋ, ಆದರೆ ಬೇರೆಯವ್ರನ್ನೆಲ್ಲ ಬಿಡಿಸ್ತೀನಿ ಅನ್ನೋ ಪ್ರಯತ್ನ ಮಾಡಬೇಡ, ಅದಾಗದೇ ಇರೋ ಕೆಲಸ. ಅವರುಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಿನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಜೀವನ ಮಾಡೋದನ್ನು ಕಲಿ ಅನ್ನೋದನ್ನು ಹೇಳ್ತಾರೆ. ಬಹಳ ಒಳ್ಳೆಯ ಅಡ್ವೈಸ್ ಅದು. ಆವಾಗಿನ ಕಾಲದಲ್ಲಿ ರಾಜರಿಗೆ ಬಹುಪತ್ನಿಯರು ಇರ್ತಿದ್ದಂಥ ಪದ್ಧತಿ ಇತ್ತು. ಇವತ್ತಿನ ಮಟ್ಟಕ್ಕೆ ಸರಿ ತಪ್ಪುಗಳ ವಿಮರ್ಶೆ ಆಗ್ಬೋದು, ಇವತ್ತಿನ ಮಟ್ಟಕ್ಕೆ ತಪ್ಪೋದು, ಆದರೆ ಅವತ್ತಿನ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು. ಪದ್ಧತಿಯ ಬಗ್ಗೆ ವಿಮರ್ಶೆ ಮಾಡದಲ್ಲೇ ಆ ಪದ್ಧತಿಯ ನಡುವೆ ಕೂಡ ಜೀವನ ಮಾಡೋದಕ್ಕೆ ಬೇಕಾಗಿರುವಂಥ ಆದರ್ಶಗಳನ್ನು, ಜೀವನ ಮಾಡೋದಕ್ಕೆ ಬೇಕಾಗಿರುವಂಥ ಉಪದೇಶಗಳನ್ನು ಎಷ್ಟು ಚೆನ್ನಾಗಿ ಅವರು ಕಲಿಸ್ಕೊಡ್ತಾರೆ ನೋಡಿ. ಅಹಲ್ಯಾಬಾಯಿ ಕೂಡ ಮತ್ತೊಂದು ಅರಮನೆ, ಖಾಂಡೇರಾವ್ ತನ್ನ ಬೇರೆ ಪತ್ನಿಯರನ್ನು ಇಟ್ಟಿದ್ದಂಥ ಇನ್ನೊಂದು ಅರಮನೆಗೆ ಹೋದಾಗ ಅಲ್ಲಿದ್ದಂತಹ ಹೆಣ್ಣು ಮಕ್ಕಳ ಜೊತೆಯಲ್ಲಿ ತುಂಬ ಗೌರವಯುತವಾಗಿ ನಡ್ಕೊಳ್ತಾರೆ. ಗೌರವದಿಂದ ನಡ್ಕೊಂಡು ಅವರುಗಳಿಗೆ ನಿಮ್ಮ ಯೋಗಕ್ಷೇಮ, ನಿಮ್ಮ ಸೆಕ್ಯೂರಿಟಿ, ಸೇಫ್ಟಿ ಇವೆಲ್ಲದೂ ನಮ್ಮ ಜವಾಬ್ದಾರಿ, ಖಾಂಡೇರಾವ್ ಇಲ್ಲದ ಕಾಲದಲ್ಲಿ ಕೂಡ ನಿಮ್ಮನ್ನು ನಾವು ಗಮನ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಬರ್ತಾರೆ. ಸೊ ಇದೆಲ್ಲದರಲ್ಲಿ ನಮಗೆ ಅಹಲ್ಯಾಬಾಯಿಯ ಬಹು ಆಯಾಮಿ ವ್ಯಕ್ತಿತ್ವದ ಪರಿಚಯ ಆಗುತ್ತೆ, ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ. ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನಿಷ್ಠುರವಾದಿ, ಯಾರಾದರೂ ಇರಲಿ, ಗಂಡನೇ ಆಗಿದ್ದರೂ ಏನು ವ್ಯವಸ್ಥೆ ಇದೆ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕು, ಆ ವ್ಯವಸ್ಥೆಯನ್ನು ಮೀರಿದ್ರೆ ಗಂಡನಿಗೂ ಶಿಕ್ಷೆ ಕೊಡುವಷ್ಟು ಧೈರ್ಯ ಅವರಲ್ಲಿದೆ, ಕರ್ತವ್ಯ ನಿಷ್ಠೆ, ಕರ್ತವ್ಯ ಪ್ರಜ್ಞೆ ಅವರಲ್ಲಿದೆ. ತನ್ನ ಸಂಸಾರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಬಂದಾಗ, ನಾನು ಇಡೀ ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ತಾ ಇದ್ದೀನಿ, ಇವನಿಗೆ ಯಾಕೆ ನಾನು ತಲೆಬಾಗಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲದೆ ಚಟಗಳ ದಾಸನಾಗಿರುವಂಥ ಗಂಡನನ್ನು ಕೂಡ ತಿದ್ದಬೇಕು ಅನ್ನುವಂಥ ತಾಳ್ಮೆ ಅವರಲ್ಲಿದೆ. ಒಂದು ಸಂಸಾರವನ್ನು ಕಾಪಾಡ್ಕೊಳ್ಳೋಕೆ ಬೇಕಾಗಿರುವಂಥ ತಾಳ್ಮೆ, ಆ ಒಂದು ಪ್ರಯತ್ನ ಇದೆ. ಗಂಡನ ಚಟಗಳನ್ನು ಬಿಡಿಸೋದಕ್ಕೋಸ್ಕರ ಆತನನ್ನು ಕೆಲವು ಕಾಲದವರೆಗೆ ಸಂಭಾಳಿಸಬೇಕು ಅಂತ ತಮ್ಮ ಸ್ವಂತ ಹಣದಿಂದ ಗಂಡನ ಚಟಗಳಿಗೆ ಬೇಕಾಗುವಂಥ ಹಣವನ್ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲದೆ ಗಂಡನ ಬೇರೆ ಹೆಂಡತಿಯರನ್ನು ಕೂಡ ಗೌರವದಿಂದ ಕಾಣುವಂತಹ ಮನಸ್ಸು ಅವರಲ್ಲಿದೆ. ಇಷ್ಟೆಲ್ಲ ಆಯಾಮಗಳಲ್ಲಿ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ತಾ ಇರುವಂಥ ಅಹಲ್ಯಾಬಾಯಿಯ ಜೀವನ ನಮಗೆಲ್ಲರಿಗೂ ಪ್ರೇರಣೆ ಕೊಡುವಂಥದ್ದಾಗಿದೆ. ಅಹಲ್ಯಾಬಾಯಿಯವರ ಜೀವನದಿಂದ ಪ್ರೇರಣೆ ತಗೊಂಡು ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಣ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು, ಇನ್ನೂ ಬೇರೆ ಬೇರೆ ನಮಗೆ ಚಿಂತೆಗೆ ಮಾಡಿಸುವಂಥ ವಿಚಾರಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ನಮಸ್ಕಾರ.